ಪ್ರೇರಣೆ ನಿಮಗೆ ಬಂದಿದ್ದೇವೆ. ಮುಖ್ಯವಾಗಿ ನಮಗೆ 5 ಬೇಡಿಕೆಗಳಿವೆ. ಈ ಬೇಡಿಕೆಗಳನ್ನ ದಯವಿಟ್ಟು ತಾವು ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನೀವು ಮತ್ತೆ ಮುಖ್ಯಮಂತ್ರಿಗಳ ಪ್ರತಿನಿಧಿಯಾಗಿ ಬಂದಿದ್ದೀರಾ. ರಾಜ್ಯದ 7.5 ಕೋಟಿ ಜನರ ಪ್ರತಿನಿಧಿಯಾಗಿ ನಾವು ಇವತ್ತು ಈ ಜಾಥಾವನ್ನ ಇಲ್ಲಿಗೆ ತಂದು ಈ ಸುವರ್ಣ ವಿಕಾಸಸೌಧದ ಮುಂದೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ರೈತರ ಸಂಕಷ್ಟವನ್ನ ಈಡೇರಿಸಲಿಕ್ಕೆ 2022ರಲ್ಲಿ ಪ್ರಾರಂಭವಾದಂತಹ ವಿದ್ಯಾರ್ಥಿ ಸಮಸ್ಯೆ ಇದು राष्ट्रीय मಟ್ಟದಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ। आदाब नाजरीन, मिली डाइजेस्ट में आपका इस्तकबाल है। मैं आपका मेजबान सैयद मोइन। रियासती वजीर के रूबरू मुतालिबात पेश करते हुए एसडीपीआई के रियासती जनरल सेक्रेटरी जनाब अफसर कोडलीपेटे ने कहा कि सरकारी ओहदों पर भर्ती में मुसलसल ताखीर की वजह से रियासत में बेरोजगारी का मसला दिन ब दिन संगीन होता जा रहा है। अहल और बासलाहियत नौजवान बरसों तक मसाबखती इम्तिहानात की तैयारी करने के बाद शदीद मायूसी का शिकार हो रहे हैं। ये सूरत हाल नौजवान नस्ल के मुस्तकबिल को तारीकी की तरफ धकेलने वाली निहायत तशवीशनाक पेश रफत है। इजलास की सदारत करते हुए एसडीपीआई के रियासती नायब सदर जनाब अब्दुल हन्नान ने कहा कि हुकूमत को अवाम, किसानों, नौजवानों और दलितों के हक में पेश किए गए इन मुतालिबात से लापरवाही नहीं बरतनी चाहिए, बल्कि फौरी तौर पर इनकी तकमील के लिए अमली इक़दामात करने चाहिए। उन्होंने खबरदार किया कि अगर हुकूमत ने फैसले लेने में तसाइल बरता तो पार्टी के कारकुन गली गली जाकर हुकूमत को एहतजाज का मजा चखाएंगे। इसी एहतजाजी इजलास में रियासती सेक्रेटरी अंगड़ी चंद्रू, रियास कड़म्बू, रियासती कमेटी रुकन मकसूद मकानदार, सरकारी ओहदों पर फौरी भर्ती, किसान मुखालिफ जानवरों के तहफ़्फ़ुज़ कानून की मनसूखी, 2B रिजर्वेशन की बहाली और इसे 8% तक बढ़ाने समेत मुख्तलिफ अवामी मुतालिबात की तकमील के लिए सोशल डेमोक्रेटिक पार्टी ऑफ इंडिया की जानिब से 12 दिसंबर से लेकर 15 दिसंबर तक मुनक़िद की गई चलो बेलगावी अम्बेडकर यात्रा 3 के तहत मुनक़िदा अवामी एहतजाजी इजलास सुवर्णा विधान सौदा के एहतजाजी स्टेज पर इख्तिताम पजीर हुआ। इस मौके पर वजीर आला के नुमाइंदे के तौर पर तशरीफ लाए रियासती वजीर KH मुनियप्पा ने एसडीपीआई पार्टी की जानिब से पेश की गई अर्जीजात को कबूल की। रियासती वजीर के रूबरू मुतालिबात पेश करते हुए एसडीपीआई के रियासती जनरल सेक्रेटरी जनाब अफसर कोडलीपेटे साहब ने कहा कि सरकारी ओहदों पर भर्ती में मुसलसल ताखीर की कहा कि सरकारी ओहदों पर इसी एहतजाजी इजलास में रियासती सेक्रेटरी अंगड़ी चंद्रू, रियास कड़म्बू, रियासती कमेटी के रुकन मकसूद मकानदार, वुमेन इंडिया मूवमेंट के रियासती जनरल सेक्रेटरी नसरिया बल्लारे, बेलगावी जिला सदर मौजमा मुल्लानी, जिला जनरल सेक्रेटरी अबू बकर खादरी के अलावा पार्टी के कारकुन, खवातीन और बड़ी तादाद में अवाम ने शिरकत की। सामाजिक न्याಯಕ್ಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಅನ್ನುವಂತ ಪ್ರೇರಣೆ ನಿಮಗೆ ಬಂದಿದ್ದೇವೆ. ನಮ್ಮ ಬೇಡಿಕೆಗಳಿವೆ. ಆ ಬೇಡಿಕೆಗಳನ್ನು ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೋಡ್ಲಿಪೇಟೆ ಅವರು ಭೇಟಿ ಹೇಳ್ತಾರೆ. ಸರ್, ನಮ್ಮ ಮನವಿಯನ್ನು ಸ್ವೀಕರಿಸಬೇಕು. ಮುಖ್ಯವಾಗಿ ನಮಗೆ 5 ಬೇಡಿಕೆಗಳಿವೆ. ಈ ಬೇಡಿಕೆಗಳನ್ನ ದಯವಿಟ್ಟು ತಾವು ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನೀವು ಮತ್ತೆ ಮುಖ್ಯಮಂತ್ರಿಗಳ ಪ್ರತಿನಿಧಿಯಾಗಿ ಬಂದಿದ್ದೀರಾ. ರಾಜ್ಯದ 7.5 ಕೋಟಿ ಜನರ ಪ್ರತಿನಿಧಿಯಾಗಿ ನಾವು ಇವತ್ತು ಈ ಜಾಥಾವನ್ನ ಇಲ್ಲಿಗೆ ತಂದು ಈ ಸುವರ್ಣ ವಿಕಾಸಸೌಧದ ಮುಂದೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮೊದಲನೇದಾಗಿ ರಾಜ್ಯದ ಗಂಭೀರ ಸಮಸ್ಯೆಗಳಲ್ಲಿ ಒಂದಾಗಿರುವಂತಹ ಏನು ರಾಜ್ಯದಲ್ಲಿ 2,84,000 ಸರ್ಕಾರಿ ಹುದ್ದೆಗಳು ಬಾಕಿ ಇದೆ. ಆ ಹುದ್ದೆಗಳನ್ನ ತತ್ಕ್ಷಣ ಭರ್ತಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಯಾಕಂತಂದ್ರೆ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಬಹಳ ಒತ್ತಡದಿಂದ ಇವರು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 60,000 ಹುದ್ದೆಗಳು ಖಾಲಿ ಇದೆ. ಆರೋಗ್ಯ ಇಲಾಖೆಯಲ್ಲಿ ಸುಮಾರು 70,000 ಹುದ್ದೆಗಳು ಖಾಲಿ ಇದೆ. ಹಾಗಾಗಿ ಆ ಹುದ್ದೆಗಳನ್ನ ತತ್ಕ್ಷಣ ಭರ್ತಿ ಮಾಡಲಿಕ್ಕೆ ತಾವು ಕ್ರಮ ಕೈಗೊಳ್ಳಬೇಕು.
ಎರಡನೇ ಡಿಮ್ಯಾಂಡ್ ನಮ್ದು ಏನು ಸಿದ್ದರಾಮಯ್ಯ ಸರ್ಕಾರ ಚುನಾವಣೆಗಿಂತ ಮುಂಚೆ ಈ ರಾಜ್ಯದ ಅಲ್ಪಸಂಖ್ಯಾತರಿಗೆ ಒಂದು ಭರವಸೆಯನ್ನು ಕೊಟ್ಟಿತ್ತು. ಏನು ಬಿಜೆಪಿ ಸರ್ಕಾರದ ದೇಶ ರಾಜಕಾರಣದ ಭಾಗವಾಗಿ 2D ರಿಸರ್ವೇಶನ್ ಅನ್ನ ಹಿಂಪಡೆಯಲಾಗಿತ್ತು, ಅದನ್ನು ಮರುಸ್ಥಾಪಿಸುವಂತ ಭರವಸೆ ಕೊಟ್ಟಿದ್ರು. 2.5 ವರ್ಷ ಆಗಿದೆ, ಇದುವರೆಗೆ ಆ ಬೇಡಿಕೆ ಈಡೇರಿಲ್ಲ. ಅದನ್ನ 2.5% ಏನು ರಿಸ್ಟೋರ್ ಮಾಡೋದ್ರಲ್ಲಿ 8% ಏರಿಸಬೇಕು ಎಂಬುದು ನಮ್ಮ ಎರಡನೇ ಬೇಡಿಕೆ. ಮತ್ತು ಮೂರನೇ ಬೇಡಿಕೆ ಏನು ದಲಿತ ಸಮುದಾಯದವರು ಕಳೆದ 3 ದಶಕಗಳಿಂದ ಹೋರಾಟ ನಡೆಸಿ ಒಳ ಮೀಸಲಾತಿಯನ್ನ ತಾವು ಡಿಕ್ಲೇರ್ ಮಾಡಿದ್ದೀರಾ, ಆದ್ರೆ ಅದರಲ್ಲಿ ಕೆಲವು ಗೊಂದಲಗಳಿದೆ. ದಯವಿಟ್ಟು ಕಾನೂನು ತಜ್ಞರನ್ನ ಮತ್ತು ಆ ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೊಂಡು ಆ ಗೊಂದಲಗಳನ್ನ ಬಗೆಹರಿಸಬೇಕೆಂಬುದಾಗಿದೆ ನಮ್ಮ 3ನೇ ಬೇಡಿಕೆ. ಮತ್ತು ನಮ್ಮ 4ನೇ ಬೇಡಿಕೆ, ಇದೇ ಸಿದ್ದರಾಮಯ್ಯನವರು ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಹೋಗಿ ಒಂದು ಪ್ರತಿಭಟನೆಯಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ಏನು ಬಿಜೆಪಿ ಸರ್ಕಾರ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಲೋಕಸೇರಿಯ ಭಾಗವಾಗಿ ತಂದುಕೊಂಡು ಇಲ್ಲಿಯ ಮತಗಟ್ಟಣವನ್ನು ಮಾಡ್ತಾ ಇದೆ ಅಂತ ಹೇಳಿ ಅದೇ ಸಿದ್ದರಾಮಯ್ಯನವರ ಕರ್ನಾಟಕ ಸರ್ಕಾರದಲ್ಲಿ ಅವರದೇ ಅಧಿಕಾರಿಗಳು DLAಗಳ ಮುಖಾಂತರ ಅದರ ಮ್ಯಾಪಿಂಗ್ ಅನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ನಿಲ್ಲಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ SIR ಅನ್ನ ಜಾರಿಗೊಳಿಸುವುದಿಲ್ಲ ಎಂಬಂತ ನಿರ್ಣಯವನ್ನ ಈ ಚಳಿಗಾಲದ ಅಧಿವೇಶನದಲ್ಲಿ ಕೈಗೊಳ್ಳಬೇಕೆಂಬುದಾಗಿ ನಮ್ಮ ಇನ್ನೊಂದು ಬೇಡಿಕೆ. ಮತ್ತು ಕೊನೆಯ ಬೇಡಿಕೆ ನಮ್ದು, ರಾಜ್ಯದಲ್ಲಿ ಏನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದಂತಹ ಜಾನುವಾರು ಹತ್ಯಾ ಪ್ರತಿಬಂಧಕ ಕಾಯ್ದೆ, ಈ ಕಾಯ್ದೆಯಲ್ಲಿ ಇವತ್ತು ರಾಜ್ಯದ ರೈತರು ತುಂಬಾ ಸಂಕಷ್ಟಕ್ಕೆದುರಾಗಿದ್ದಾರೆ. ತಾವು ಹಿರಿಯರಾಗಿದ್ದೀರಾ, ತಮಗೆ ಗೊತ್ತಿದೆ. ಒಂದು ಉಪಯೋಗಕ್ಕೆ ಯೋಗ್ಯವಲ್ಲದಂತಹ ಗೆದ್ದು ಒಂದು ಎತ್ತನ್ನ ಕೋಣವನ್ನ ಸಾಕಲಿಕ್ಕೆ ಇವರ ರೈತರಿಗೆ ದಿನಕ್ಕೆ ಕನಿಷ್ಠ 200 ರೂಪಾಯಿಯ ಹಿಂಡಿಯನ್ನ ಹುಲ್ಲನ್ನ ಹಾಕಬೇಕು. ಅದರಿಂದ ಯಾವುದೇ ಉಪಯೋಗ ಇಲ್ಲ ಅಂದ್ರೆ ಅವರಿಗೆ ಯಾವ ರೀತಿ ಅದನ್ನು ಸಾಕಲಿಕ್ಕೆ ಸಾಧ್ಯ? ಹಾಗಾಗಿ ರೈತರ ಸಂಕಷ್ಟವನ್ನ ಈಡೇರಿಸಲಿಕ್ಕೆ ಜಾನುವಾರು ಪ್ರತಿಬಂಧಕ ಕಾಯ್ದೆಯನ್ನ ಹಿಂಪಡೆಯಬೇಕು ಎಂಬುದಾಗಿದೆ ನಮ್ಮ ಇನ್ನೊಂದು ಬೇಡಿಕೆ. ಏನೆಲ್ಲ ಗತಿ ನಡೀತಾ ಇರಬಹುದು. ಆದ್ರೆ ಈ ನಾಡಿನಲ್ಲಿ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಇದುವರೆಗೂ ಈ ದೇಶದಲ್ಲಿ ಅಲ್ಪಸಂಖ್ಯಾತ 2022ರಲ್ಲಿ ಪ್ರಾರಂಭವಾದಂತಹ ವಿದ್ಯಾರ್ಥಿ ಸಮಸ್ಯೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಕಾದಿರುತ್ತದೆ. ಅಂದಿನ ಬಿಜೆಪಿ ಸರ್ಕಾರವು ಕರ್ನಾಟಕದ ಹೈಕೋರ್ಟ್ ಕೂಡ ಆದೇಶವನ್ನ ಬೆಂಬಲಿಸಿತು. ಸುಪ್ರೀಂ ಕೋರ್ಟ್ ನಲ್ಲಿ ವರ್ಡಿಕ್ಟ್ ಬಂದಿತ್ತು. 2023ರಲ್ಲಿ ವೆಕೆನ್ಸಿಗಳನ್ನು ಕೂಡ ಇದರ ಜೊತೆ ಸೇರಿಸಬೇಕೆಂದು चलो आगे चलो आगे चलो ಮೈಸೂರು ಉಳಿಯಾದ ವೀರ ಟಿಪ್ಪು ಸುಲ್ತಾನ ನಿನಗೊಂದು